ಮೃತ್ಯು ಕೂಪವಾಗ್ತಿದೆಯಾ ಕೊಪ್ಪಳ ಜಿಲ್ಲಾಸ್ಪತ್ರೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಪ್ರತಿನಿತ್ಯ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಮೂರರಿಂದ 4 ಸಾವು ಆಗ್ತಾನೆ ಇದೆ. ಪ್ರತಿದಿನ 3ರಿಂದ 4 ಸಾವುಗಳು ಅಂತಂದ್ರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಏನಾಗ್ತಿದೆ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಸದ್ಯ ಚಿಕಿತ್ಸೆ ಬೇಕಾಗಿದೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಸೂಕ್ತ ಸೌಲಭ್ಯಗಳಿಲ್ಲ, ಸೌಲಭ್ಯಗಳು ಸಿಗದೆ ರೋಗಿಗಳು ಸಾವನ್ನಪ್ಪಿದ್ದಾರೆ. ಮೇ ತಿಂಗಳ 20 ದಿನದಲ್ಲೇ 65 ಜನ ಸಾವನ್ನಪ್ಪಿದ್ದಾರೆ. 2024 ಆರಂಭ ಆಗಿ ಇನ್ನೂ 6 ತಿಂಗಳು ಆಗಿಲ್ಲ, 5ನೇ ತಿಂಗಳು ನಡೀತಾ ಇದೆ. ಈಗಾಗಲೇ 354ಕ್ಕೂ ಅಧಿಕ ರೋಗಿಗಳು ಸಾವನ್ನಪ್ಪಿದ್ದಾರೆ ಈ ಆಸ್ಪತ್ರೆಯಲ್ಲಿ. ಜಿಲ್ಲಾಸ್ಪತ್ರೆ ಇದೆ, ಹೆಸರಿಗೆ ಜಿಲ್ಲಾಸ್ಪತ್ರೆ ಕೊಪ್ಪಳ, ಆದರೆ ಇದರ ಒಳಗಡೆ ಇರುವಂಥ ಫೆಸಿಲಿಟಿಗಳು ದೇವರಿಗೆ ಗೊತ್ತು. ಸರಿಯಾದಂಥ ಯಾವುದೇ ಮಾಹಿತಿ, ಸರಿಯಾದಂಥ ಯಾವುದೇ ಸೂಕ್ತ ಉಪಕರಣಗಳಿಲ್ಲ. ಅದರಿಂದ ಸಾವಿನ ಸಂಖ್ಯೆ ಅತಿ ಹೆಚ್ಚಾಗಿದೆ. ಶುಕ್ರಾಜ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಶುಕ್ರಾಜ್, ಕೊಪ್ಪಳ ಜಿಲ್ಲಾಸ್ಪತ್ರೆ ಯಾಕೆ ಅನುದಾನ ಇಲ್ವಾ? ಯಾಕೆ ನಿಮ್ಮ ಜನಪ್ರತಿನಿಧಿಗಳು ಯಾರು ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಯಾಕೆ ಹಿಂಗಾಗ್ಬಿಟ್ಟಿದೆ ಆಸ್ಪತ್ರೆ? ಎಸ್ ಪ್ರಣೋತ್, ಏನಂತಂದ್ರೆ ಸರ್ಕಾರ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿನ ಒಂದು ಸಂಜೀವಿನಿ ಆಗ್ಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳ ಒಂದು ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಮತ್ತು ಅದಕ್ಕೆ ಸರಿಯಾದ ಉಪಕರಣಗಳನ್ನು ಪಡೆಯಲು ಈಗಾಗಲೇ ಏನು ಸಚಿವರು ಕೂಡ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆದ್ರೆ ಇವತ್ತಿನ ಪರಿಸ್ಥಿತಿ, ಕೊಪ್ಪಳ ಜಿಲ್ಲಾಸ್ಪತ್ರೆ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಎಲ್ಲರಿಗೂ ಒಂದು ಶಾಕ್ ಕೊಡುವಂತಾಗಿದೆ. ಯಾಕಂತಂದ್ರೆ ಒಂದು ವರ್ಷಕ್ಕೆ ಪ್ರತಿನಿತ್ಯ ಏನಿಲ್ಲ ಅಂದ್ರೂ ಸರಾಸರಿ ಮಾಡ್ಕೊಂಡ್ರೆ ವರ್ಷಕ್ಕೆ 354 ಜನ ಈಗ ಇಲ್ಲಿ ಸಾವನ್ನಪ್ಪಿರತಕ್ಕಂಥದ್ದು. ಅಂತಂದ್ರೆ ಪ್ರತಿದಿನಾನು ಇಲ್ಲಿ ಒಂದು ಸಾವು ಸಂಭವಿಸುತ್ತೆ ಅನ್ನೋ ಈ ಒಂದು ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆಲ್ಲ ಏನ್ ಕಾರಣ ಅಂತ ನೋಡಿದ್ರೆ ಈಗಾಗಲೇ ಈ ಒಂದು ಜಿಲ್ಲಾಸ್ಪತ್ರೆ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಇಲ್ಲಿ ಯಾವುದೇ ಉಪಕರಣಗಳು ಇಲ್ಲ ಮತ್ತು ICU ನಲ್ಲಿ ಒಂದು ಸರಿಯಾದ ಬೆಡ್ಗಳ ವ್ಯವಸ್ಥೆ ಸಿಗ್ತಾ ಇಲ್ಲ. ಯಾರಾದ್ರೂ ಎಮರ್ಜೆನ್ಸಿ ಬಂದ್ರೆ ಇಲ್ಲಿ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಅಂತ ಏನು ಸುತ್ತಮುತ್ತಲ ಹಳ್ಳಿನ ಜನಗಳು ಬಂದ್ರೆ ಇಲ್ಲಿಯ ಡಾಕ್ಟರ್ ವೈದ್ಯರು ಏನ್ ಮಾಡ್ತಾರೆ, ದೂರದ ಹುಬ್ಬಳ್ಳಿಗೆ ಅಥವಾ ಧಾರವಾಡಕ್ಕೆ ಅಥವಾ ಬೆಂಗಳೂರಿಗೆ ರೆಫರ್ ಮಾಡ್ತಾರೆ. ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಉಪಕರಣಗಳಿಲ್ಲ ಮತ್ತು ಇನ್ನೊಂದು ಇಲ್ಲಿ ಏನು ಜಿಲ್ಲಾಸ್ಪತ್ರೆಯಲ್ಲಿ ಸೌಲಭ್ಯ ಕೊರತೆಯಿಂದಾಗಿ ಸಾಕಷ್ಟು ಜನರು ಕೂಡ ಮೃತಪಟ್ಟಿದ್ದಾರೆ ಮತ್ತು ಇಲ್ಲಿಯ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ನಾವು ಪ್ರತಿನಿತ್ಯ ಒಂದು ಚೀಟಿ ಮಾಡಿಸೋದಕ್ಕೆ 3ರಿಂದ 4 ಗಂಟೆಗಳ ಕಾಲ ಕ್ಯೂ ನಿಲ್ಬೇಕಾಗುತ್ತೆ. ಇದನ್ನು ಸರಿಪಡಿಸುವ ಒಂದು ಸಾಮಾನ್ಯ ಒಂದು ಇದಕ್ಕೂ ಕೂಡ ಇಲ್ಲಿಯ ಆಸ್ಪತ್ರೆಯ ಒಂದು ವೈದ್ಯರು ಕೂಡ ಈಗ ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈಗ ನಾವು ಇತ್ತೀಚಿನ ಒಂದು ವರದಿ ನೋಡಿದ್ರೆ ಮೇ ತಿಂಗಳಲ್ಲಿ ಅಂದ್ರೆ ಕೇವಲ ಇನ್ನು 20 ದಿನದಲ್ಲಿ 65 ಜನ ಇಲ್ಲಿ ಮೃತಪಟ್ಟಿರೋದು ನೋಡಿದ್ರೆ ನಿಜಕ್ಕೂ ಇಲ್ಲಿಯ ಜನರು ಆ ಒಂದು ಆಸ್ಪತ್ರೆಗೆ ಬರೋದಕ್ಕೆ ಒಂದು ಎದುರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಪ್ರಣೋತ್. ರೈಟ್, ಓಕೆ, ಥ್ಯಾಂಕ್ ಯು ಶುಕ್ರಾಜ್ ಮಾಹಿತಿಗೆ. ಅಂದರೆ ಜಿಲ್ಲಾಸ್ಪತ್ರೆ ಅಂತ ಹೇಳಿದ್ಮೇಲೆ ಜಿಲ್ಲಾಸ್ಪತ್ರೆಯಲ್ಲಿ ಮಿನಿಮಮ್ ಸೌಲಭ್ಯಗಳು ಇಲ್ಲ ಅಂತಂದರೆ ಇಡೀ ಜಿಲ್ಲೆಯವ್ರಿಗೆ ಎಲ್ಲಿ ಹೋಗಬೇಕು? ಪಕ್ಕದ ಜಿಲ್ಲೆಗಳಿಗೆ ಹೋಗೋದಕ್ಕೆ ರಾಜ್ಯಕ್ಕೆ ಅವ್ರು ತೆರಿಗೆ ಕಟ್ಟೋದು, ಸರ್ಕಾರಕ್ಕೆ ತೆರಿಗೆ ಕಟ್ಟೋದು. ಒಂದು ಆಸ್ಪತ್ರೆ ಅಂತಂದಮೇಲೆ ಮಿನಿಮಮ್ ಫೆಸಿಲಿಟಿಗಳನ್ನು ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೊಪ್ಪಳದ ಜನಪ್ರತಿನಿಧಿಗಳಿಗೆ ಅಂತಂದ್ರೆ ಅವ್ರು ಇದ್ರೇನು ಇಲ್ಲದೇ ಇದ್ರೇನು ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ.